ಇಲ್ಲೇನಂತ ಕೊಟ್ಟವ್ರೆ 27 ಪವರ್ ಆಫ್ ಎ ಮೈನಸ್ 1 ಈಕ್ವಲ್ ಟು 3, 4 ಪವರ್ ಆಫ್ ಎ ಪ್ಲಸ್ ಬಿ ಈಕ್ವಲ್ ಟು 64. ಇವಾಗ ಬಿ ಅಂದರೆ ಎಷ್ಟು ಅಂತ ಕಂಡುಹಿಡಿಬೇಕು, ಎ ಅಲ್ಲ. ಬಿ ಅಂದರೆ ಎಷ್ಟು ಅಂತ ಕಂಡುಹಿಡಿಬೇಕು. ಯಾವ ಥರ ಅಂದರೆ ಕಂಡುಹಿಡಿಯೋದು, ಫಸ್ಟ್ ಇದನ್ನು ತಗೋಬೇಕು. ಮೊದಲನೇ ಈಕ್ವೇಷನು 27 ಪವರ್ ಆಫ್ ಎ ಮೈನಸ್ 1 ಈಕ್ವಲ್ ಟು 3 ಅಂತ. 27ನ ಡಿವೈಡ್ ಮಾಡಬೇಕು. ಏನಂತ ಬರಿಬೋದು, 3 9 27, 3 3 9. 27ನ 3 ಕ್ಯೂಬ್ ಅಂತ ಬರಿಬೋದು. ಅದೇ ಥರ ಇಲ್ಲಿ 27ನ ಏನಂತ ಬರಿಬೇಕು, 3 ಕ್ಯೂಬ್ ಹೋಲ್ ಪವರ್ ಆಫ್ ಎ ಮೈನಸ್ 1 ಈಕ್ವಲ್ ಟು 3 ಅಂತ. ಈಗ 3 ಟೈಮ್ಸ್ ಆಫ್ ಎ ಅಂದರೆ 3a ಮೈನಸ್ ಇದೆರಡನ್ನೂ ಗುಣಿಸ್ಬೇಕಿತ್ತು ಪೂರ್ತಿ, ಮತ್ತು ಇದನ್ನು ಈ ಥರ 3 ಟೈಮ್ಸ್ ಆಫ್ ಮೈನಸ್ 1 ಮೈನಸ್ 3 ಈಕ್ವಲ್ ಟು 3 ಪವರ್ ಆಫ್ 1 ಏನೂ ಇಲ್ಲ ಅಂದರೆ. ಈ ಪಾರ್ಟು ಮತ್ತು ಈ ಪಾರ್ಟು ಒಂದೇ ಆಯ್ತದ. ಈ ಪಾರ್ಟು ಒಂದೇ ಆಗೋದ್ರಿಂದ ಎಷ್ಟು ಬತ್ತಿಲ್ಲಿ 3a ಮೈನಸ್ 3 ಈಕ್ವಲ್ ಟು 1, ಮೈನಸ್ 3 ಆ ಕಡೆ ಹೋದರೆ 1 ಪ್ಲಸ್ 3, ಅಲ್ಲಿಗೆ 3a ಅಂದರೆ ಎಷ್ಟು 4, ಎ 3 ಆ ಕಡೆ ಹೋದರೆ ಎ ಈಕ್ವಲ್ ಟು 4/3 ಆಯಿತು. ಇವಾಗ ಇನ್ನೊಂದು ಕಂಡುಹಿಡಿಬೇಕು, ಯಾವುದು ಈ ಈಕ್ವೇಷನ್ನು. 4 ಪವರ್ ಆಫ್ ಎ ಪ್ಲಸ್ ಬಿ ಈಕ್ವಲ್ ಟು 64 ಅನ್ನೋದು. ಇದರಲ್ಲಿ ಏನು ಮಾಡಬೇಕು, ಇದರಲ್ಲಿ 64 ನೋಡ್ಬೇಕು ಯಾವ ಥರ ಅಂತ. 64 ಏನಂತ ಬರಿಬೋದು, 2ರಿಂದ ಡಿವೈಡ್ ಮಾಡಿದ್ರೆ ಎಷ್ಟು ಇದಾಯ್ತದೆ, ಅದಕ್ಕೆ ಡೈರೆಕ್ಟಾಗಿ 4ರಿಂದ ಮಾಡಬೇಕು. 4 16 4 4 16, 4 16 64, 4 4 16. 64 ಅಂದರೆ 4 ಕ್ಯೂಬ್. ಅಲ್ಲಿಗಿದೆ ಏನಂತ ಮಾಡಬೇಕು, 4 ಪವರ್ ಆಫ್ ಎ ಪ್ಲಸ್ ಬಿ ಈಕ್ವಲ್ ಟು 4 ಕ್ಯೂಬ್ ಅಂತ ಮಾಡಬೇಕು. ಇವಾಗ ಇಲ್ಲೂ ಬೇಸ್ 4 ಇಲ್ಲೂ ಬೇಸ್ 4 ಇರೋದ್ರಿಂದ ಪವರ್ನ ಒಂದೇ ತಗೋಬೇಕು. ಪವರ್ನ ಕಾಮನ್ ತಗೊಂಡಾಗ ಏನಾಯ್ತದೆ, ಎ ಪ್ಲಸ್ ಬಿ ಈಕ್ವಲ್ ಟು 3 ಅಂತ ಆಯಿತು. ಬಿ ಎ ಅಂದರೆ ಎಷ್ಟು 4/3, ಇಲ್ಲಿ 4/3 ಪ್ಲಸ್ ಬಿ ಈಕ್ವಲ್ ಟು 3. 4/3 ಅನ್ನೋದು ಕಡೆ ಹೋದ್ರೆ ಎಷ್ಟಾಯ್ತದ, ಇದು ಬಿ ಈಕ್ವಲ್ ಟು 3 ಮೈನಸ್ 4/3. 3 ಮೇಲೆ ಬಂದಾಗ 3ರಿಂದ ಗುಣಿಸ್ಬೇಕಾಯ್ತದ. 3 3 9, 9 ಮೈನಸ್ 4 5/3. ಬಿ ಅಂದರೆ 5/3 ಅಷ್ಟು. ಬಾಯ್.